ನಲ್ಲಿರುವಂತಹ ಆರಾಧ್ಯ ರಾಷ್ಟ್ರಕೂಟ ಹೋಟೆಲ್ ಹತ್ರ ಬಂದಿದ್ದೀನಿ ಇವತ್ತು. ಪ್ಯೂರ್ ಸೌತ್ ಇಂಡಿಯನ್ ಫುಡ್ ಸಿಗತ್ತಿಲ್ಲಿ. ಪ್ಲಸ್ ಎ ಸಿ ನಾನ್ ಎ ಸಿ ಲಾಡ್ಜಿಂಗ್ ಇದೆ. ಆ ಲಾಡ್ಜಿಂಗ್ ಹತ್ರನೂ ಕೂಡ ವಿಶೇಷವಾಗಿ 120 KV ಇ ವಿ ಚಾರ್ಜ್ ಅಂದರೆ ಕಾರ್ ಚಾರ್ಜಿಂಗ್ ಹಾಗೂ 4 ವೀಲರ್ ಚಾರ್ಜಿಂಗ್ ಕೂಡ ಇಲ್ಲಿದೆ. ಇಲ್ಲಿ ತುಂಬ ಅದ್ಭುತ ಆಗಿದೆ. ಮತ್ತು ಈ ಕಡೆ ವಾತಾವರಣನೂ ಕೂಡ ತುಂಬ ಅದ್ಭುತ ಇದೆ. ಹೊರಗಡೆಯಿಂದ ಬರುವಂತಹ ಪ್ರವಾಸಿಗರು ಇದರ ಉಪಯೋಗವನ್ನು ಪಡ್ಕೊಳ್ಬೋದು. ಇ ವಿ ಚಾರ್ಜ್ ನೀವು ಹೊರಗಡೆಯಿಂದ ಬಂದರೆ 120 KVಯ ಇ ವಿ ಚಾರ್ಜ್ ಇಲ್ಲಿದೆ. ಮತ್ತು ಸೌತ್ ಇಂಡಿಯನ್ ಆ್ಯಂಡ್ ನಾರ್ತ್ ಇಂಡಿಯನ್ ಐಸ್ ಕ್ರೀಮ್, ಜ್ಯೂಸ್ ಎಲ್ಲ ಒಂದೇ ಸೂರಿನಡಿಯಲ್ಲಿ ಇಲ್ಲಿ ನಿಮಗೆ ಸಿಗತ್ತೆ ಎಲ್ಲದು. ಹಾಗಾಗಿ ಇ ವಿ ಚಾರ್ಜರಿನ ಕೂಡ ಸ್ವಲ್ಪ ಮೆಸೇಜ್ ಫಾರ್ವರ್ಡ್ ಮಾಡೋಣ. ನಿಮಗೂ ಕೂಡ ಹೊರಗಡೆಯಿಂದ ಬರೋರಿಗೆ ಇದರ ಉಪಯೋಗ ಆಗಲಿ. ಇಂದಿನ ಪೆಟ್ರೋಲ್ ಯುಗದಲ್ಲಿ ಪೆಟ್ರೋಲ್ ಬಹಳಷ್ಟು ಕಾಸ್ಟ್ಲಿ ಇರೋದ್ರಿಂದ ಈ ಇತ್ತೀಚಿನ ದಿನದಲ್ಲಿ ಇ ವಿ ಕಾರ್ಸ್ಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಹೊರಗಡೆ ಇ ವಿ ಕಾರ್ಸ್ ತರಬೇಕಾದ್ರೆ ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೋ ಇಲ್ವೋ ಅನ್ನೋದಕ್ಕೆ ಸ್ವಲ್ಪ ಜನರ ಹತ್ರ ಸಮಸ್ಯೆ ಇರ್ತವೆ. ಅಯ್ಯೋ ಸಿಗುತ್ತೋ ಇಲ್ವೋ ಅನ್ನೋದಕ್ಕೆ. ಅದಕ್ಕೆ ಸಾಗರದಲ್ಲಿ ಇ ವಿ ಪಾಯಿಂಟ್ ಚಾರ್ಜರಿಗೆ ಏನು ಸಮಸ್ಯೆ ಇಲ್ಲ. ಹಾಗಾಗಿ ಇ ವಿ ಪಾಯಿಂಟ್ ಚಾರ್ಜರ್ ಹೋಟೆಲ್ ಆರಾಧ್ಯ ರಾಷ್ಟ್ರಕೂಟ ಇಲ್ಲಿ ಸಿಗತ್ತೆ. ಇದು ಬಂದು ಶಿವಮೊಗ್ಗ ರೋಡಲ್ಲಿದೆ. ಸೊ ಲೊಕೇಶನ್ ಕೂಡ ಹಾಕ್ತೀನಿ. ಹಾಗೆ ಇದು ಬಂದುಬಿಟ್ಟು ಶಿವಮೊಗ್ಗ ರೋಡಲ್ಲಿ ಬಸವನಹೊಳೆ ಸರ್ಕಲ್ ಹತ್ರ. ಹಾಗೆ ಈ ಕಡೆ ಶಿವಮೊಗ್ಗದಿಂದ ರಸ್ತೆಯಿಂದ ಬರೋಂತಹ ಈ ಒಂದು ರಾಷ್ಟ್ರಕೂಟ ಹೋಟೆಲ್ ಇದೆ. ಇಲ್ಲಿ ಬರ್ಬೋದು ನೀವು. ತುಂಬ ಅದ್ಭುತವಾಗಿದೆ ಸ್ಥಳ. ಇ ವಿ ಚಾರ್ಜರಿಂಗ್ ಪಾಯಿಂಟ್ ಬಿಯಾನ್ ಚಾರ್ಜರ್ ಉಂಟಲ್ಲ, ಸೌತ್ ಇಂಡಿಯಾದಲ್ಲೇ ಮೋಸ್ಟ್ ಒನ್ ಆಫ್ ದಿ ಚಾರ್ಜರ್ ಅಂದರೆ ಸ್ಪೀಡ್ ಚಾರ್ಜರ್ ಅದು ಕೂಡ ನಮ್ಮ ಸಾಗರದಲ್ಲಿದೆ ಅಂದರೆ ನನಗೆ ಹೆಮ್ಮೆ. ಜಿಯೋನಲ್ಲಿ ನೀವು ಚಾರ್ಜ್ ಮಾಡ್ಕೊಬೋದು. ಮತ್ತು ಇದಕ್ಕೆ 120 KW ಸೂಪರ್ ಚಾರ್ಜರ್ ಆಯಿತಾ. ನಿಮಗೆ ಅರ್ಧ ಗಂಟೆ ಒಳಗೆ ಚಾರ್ಜ್ ಆಗುತ್ತೆ ಈ ಒಂದು ಚಾರ್ಜಿಂಗಲ್ಲಿ. ಹಾಗಾಗಿ ಇದರ ಮಾಹಿತಿಯನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ. ಹಾಗೆ ಮುಂದೆ ಇವ್ರದ್ದು ಹೋಟೆಲಿಗೆ ಹೋಗೋಣ. ಇವರು ಹೋಟೆಲ್ ಒಳಗೆ ಹೇಗಿದೆ, ಇಲ್ಲಿನ ಒಂದು ಡೆಕೋರೇಟ್ ಆಗಿದೆ, ಇಲ್ಲಿನ ಫುಡ್ ಎಲ್ಲ ಚೆನ್ನಾಗಿದೆ. ನಾನು ತಿಂದಿದ್ದೀನಿ ಟೀ ಕಾಫಿ ಎಲ್ಲ. ಬಟ್ ನಿಮಗೆ ಈ ಒಂದು ಈವ್ನಿಂಗ್ ಟೈಮಲ್ಲಿ ತೋರಿಸ್ತೀನಿ. ನಾವು ಆರಾಧ್ಯ ಹೋಟ್ಲಿಗೆ ಹೋಗೋಣ. ಆರಾಧ್ಯ ಹೋಟೆಲಲ್ಲಿ ತುಂಬ ಅದ್ಭುತವಾಗಿ ಸ್ಪೇಸ್ ಇದೆ. ಮತ್ತು ನೀವು ಇಲ್ಲಿ ಚಾರ್ಜಿಂಗ್ ಹಾಕ್ಕೊಂಡಾಗ ಇಲ್ಲಿ ನಿಮಗೆ ಬಿಸಿ ಬಿಸಿ ಕಾಫಿ, ಟೀ, ಲೆಮನ್ ಟೀ, ಈ ಕಡೆ ಬಂದಾಗ ಜ್ಯೂಸ್ ಸೆಂಟರ್ ಇದೆ, ಜ್ಯೂಸ್ಗಳು ಕೂಡ ಸಿಗುತ್ತೆ. ತುಂಬ ವಿಶಾಲವಾಗಿದೆ ಜಾಗ. ಹೊಸದಾಗಿ ಓಪನಿಂಗ್ ಕೂಡ ಆಗಿದೆ. ಹಾಗೆಯೇ ಇಲ್ಲಿ ಬಂದಾಗ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಒಳ್ಳೆ ಸರ್ವಿಸ್ ಕೂಡ ಇದೆ. ಫ್ಯಾಮಿಲಿ ರೂಮ್ಸ್ ಇದೆ. ಮತ್ತು ನೀವು ಚಾರ್ಜಿಂಗ್ ಹಾಕ್ಕೊಂಡಾಗ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಇವಾಗ ನಾನು ಸಂಜೆ ಟೈಮಲ್ಲಿ ಬಂದಿದ್ದೀನಿ. ಹಾಗಾಗಿ ಸ್ವಲ್ಪ ಕಸ್ಟಮರ್ಸ್ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಸ್ಟಮರ್ಸ್ ಬರ್ತಾರೆ. ಹಾಗಾಗಿ ನಾನು ಫ್ರೀ ಇದ್ದಾಗ ಇಲ್ಲಿ ಬಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ತುಂಬ ಅದ್ಭುತ ಆಗಿದೆ ಸ್ಥಳ. ಪ್ಲಸ್ ಇಲ್ಲಿ ಎ ಸಿ ನಾನ್ ಎ ಸಿಯ ರೂಮ್ಸ್ ಕೂಡ ಇದೆ. ಬರ್ಬೋದು ನೀವು. ಒಳ್ಳೆಯ ವಿಶಾಲವಾಗಿದೆ ಹೋಟೆಲು. ತುಂಬ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ನೀವು ಯಾವತ್ತೂ ಬರ್ಬೋದು. ಧಾರಾಳವಾಗಿ ಬಂದು ಈ ಹೋಟೆಲಲ್ಲಿ ಟೀ, ಕಾಫಿ, ಊಟ, ಇಲ್ಲಿನ ಎಲ್ಲ ಸ್ಪೆಷಾಲಿಟಿಗಳನ್ನು ನೀವು ಅನುಭವಿಸ್ಬೋದು ಅಂತ ನಾನು ಹೇಳ್ತೀನಿ. ಬೆಂಗಳೂರಿನ ಮಾತಾಸ್ ಕಾಫಿ. ನೀವು ಇಲ್ಲಿ ಕಾರ್ ಚಾರ್ಜಿಂಗ್ ಮಾಡ್ತಾ ಈ ಕಾಫಿ ಕುಡಿತಾ ಒಂಥರ ಮನಸ್ಸಿಗೆ ಸಮಾಧಾನ ಮಾಡ್ಕೊತ ಆರಾಮಾಗಿರ್ಬೋದು. ತುಂಬ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿದ್ದಾರೆ ನೋಡಿ. ಓಕೆ, ಇದೊಂದು ಬೆಸ್ಟ್ ಕಾನ್ಸೆಪ್ಟು. ಸಾಗರಕ್ಕೆ ಹೊರಗಡೆಯಿಂದ ಬರುವಂತಹ ಟೂರಿಸ್ಟ್ಗಳಾಗಿರ್ಬೋದು, ಇಲ್ಲಿನ ಸ್ಥಳೀಯರಾಗಿರ್ಬೋದು, ಆರಾಮಾಗಿ ಇಲ್ಲಿ ಶುಚಿ ಮತ್ತು ರುಚಿಯಾದಂತಹ ಆಹಾರವನ್ನು ಸೇವಿಸ್ಬೋದು. ಇಲ್ಲಿ ನಿಮಗೆ ಲಿಫ್ಟ್ ವ್ಯವಸ್ಥೆನೂ ಕೂಡ ಇದೆ. ಓಕೆ, ಏನು ತೊಂದರೆ ಇಲ್ಲ. ಫುಲ್ ಹೈಫೈ ಇದೆ, ಸ್ಟ್ಯಾಂಡರ್ಡ್ ಇದೆ, ಮಸ್ತಾಗಿದೆ. ಲಿಫ್ಟಲ್ಲಿ ಹೋಗ್ಬೋದು ನೀವು. ರಾಷ್ಟ್ರಕೂಟದ ಈಗ ಲಾಡ್ಜಿಂಗ್ ಸಿಸ್ಟಮಲ್ಲಿ ಬಂದಿದ್ದೀನಿ ನೋಡಿ. ಒಳ್ಳೆ ಚಿತ್ರ, ಮನಸ್ಸಿಗೆ ಮೃದ ನೀಡುವಂತಹ ಈ ಒಂದು ಪ್ಲೇಸು. ಬಂದಾಗ ಸಮಾಧಾನದಲ್ಲಿ ಕೂತ್ಕೊಬಹುದು. ಓಕೆ, ಅದ್ಭುತ ಆಗಿದೆ. ಹಾಗೆ ರೂಮ್ಸು ನೋಡೋಣ. ಇಲ್ಲಿ ಬಂದರೆ ನಿಮಗೆ ಹೆಂಗೆ ಮಾಡಿಟ್ಟಿದ್ದಾರೆ ನೋಡಿ. ಎಲ್ಲ ಸಫಿಷಿಯೆಂಟ್ ಆದಂತಹ ರೂಮ್ಸ್ ಕೂಡ ಇದೆ. ಟಿ ವಿ ಇದೆ, ಪ್ಲಸ್ ಮಿರರ್ ಇದೆ, ಕಪಾಟಿದೆ. ಓಕೆ, ನಾನೇ ಬಂದಿದ್ದೀನಿ.
ತುಂಬ ಅದ್ಭುತವಾಗಿದೆ. ಫೀಸಾಗಿ ಹೊರಗಡೆ ನೋಡೋಕ್ಕೆ ರಾಷ್ಟ್ರೀಯ ಹೆದ್ದಾರಿ 269 ಇಲ್ಲಿಂದ ಕುತ್ಕೊಂಡು ಸ್ವಲ್ಪ ಸಮಾಧಾನವಾಗಿ ಈಗ AC ಬೇಡಪ್ಪ, ಫ್ಯಾನ್ ಬೇಡ ಅಂದರೆ ಈ ಪ್ರಕೃತಿಯ ಗಾಳಿನೇ ನಿಮಗೆ ಒಳ್ಳೆ ಮನಸ್ಸಿಗೆ ಮುದ ನೀಡುತ್ತೆ. ನಮ್ಮ ಈ ರಾಷ್ಟ್ರಕೂಟ ಹೋಟೆಲಲ್ಲಿರುವಂತಹ ಲಾಡ್ಜಿಂಗ್ ಸಿಸ್ಟಮ್ ಓಕೆ, ತುಂಬ ಸುಂದರವಾಗಿದೆ. ಗೀಟಿಂಗ್ಸ್ ಎಲ್ಲ ಒಂಥರ ಅದ್ಭುತವಾಗಿದೆ. ಅದು ಕೂಡ ನಮ್ಮ ಸಾಗರದಲ್ಲಿದೆ ಅನ್ನೋದಕ್ಕೆ ನನಗೆ ತುಂಬ ಸಂತೋಷ. ನಿನ್ನೆ ಒಂದು ಫಂಕ್ಷನ್ ಕೂಡ ಆಗಿದೆ. ಈಗ ನಾನು ಹಾಲ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀನಿ. ಪಾರ್ಟಿ ಹಾಲ್ ಹೆಂಗಿದೆ ನೋಡೋಣ. ವಿಶಾಲವಾದಂಥ ಪಾರ್ಟಿ ಹಾಲ್ ಇದೆ ಇಲ್ಲಿ, ತುಂಬ ಅದ್ಭುತವಾಗಿದೆ ಪಾರ್ಟಿ ಹಾಲ್. ಏನೇನು ಸಣ್ಣ ಮದುವೆನೂ ಮಾಡ್ಬೋದು ಇಲ್ಲಿ, ಅಷ್ಟು ಸೂಪರ್ ಆಗಿದೆ. ಸ್ಟೇಜ್ ಗೀಜೆಲ್ಲ ಮತ್ತು ನಿಮಗೆ ಇಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ ಅಂದರೆ ನಿಮ್ಗೆ ಇದೇ ಹೋಟೆಲಲ್ಲಿ ರೀಸನಬಲ್ ರೀತಿಯಲ್ಲಿ ಫುಡ್ ಕೂಡ ಇದೆ. ತುಂಬ ಅದ್ಭುತ ಇದೆ ಪಾರ್ಟಿ ಹಾಲು. ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡೋಕ್ಕೆ ಅದ್ಭುತವಾಗಿದೆ. ಲಿಫ್ಟ್ ವ್ಯವಸ್ಥೆ ಇದೆ ಇಲ್ಲಿ, ಎಲ್ಲ ವ್ಯವಸ್ಥೆ ಇದೆ. ಏನೇನು ಕಾರ್ಯಕ್ರಮ ಆಗಿದೆ. ಈ ಎಂಗೇಜ್ಮೆಂಟು ಹಾಗೂ ಈ ತೊಟ್ಟಿಲ ಶಾಸ್ತ್ರ ಹಾಗೂ ಮತ್ತು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡೋಕ್ಕೆ ಇದೆಲ್ಲ ತುಂಬ ಅದ್ಭುತ ಆಗಿದೆ. ನೀವು ನೋಡ್ತಾ ಇದ್ದೀರಂತ ನಾನು ಭಾವಿಸ್ತೀನಿ. ಈ ಒಂದು ಸುದ್ದಿನ ನೋಡೋರು ಅತಿ ಹೆಚ್ಚಾಗಿ ಶೇರ್ ಮಾಡಿ ನಮ್ಮ ಈ ಒಂದು ಆರಾಧ್ಯ ರಾಷ್ಟ್ರಕೂಟ ಹೋಟೆಲಿಗೆ ಬನ್ನಿ. ಇದರೆಲ್ಲ ಸೌಲಭ್ಯವನ್ನು ಪಡ್ಕೊಳ್ಳಿ. ಇಲ್ಲೆಂಥ ಸಮಸ್ಯೆ ಇಲ್ಲ, ಪ್ರತಿಯೊಂದು ಇದೆ ಅಲ್ಲಿ. ಎಲೆಕ್ಟ್ರಿಕ್ ಚಾರ್ಜರು, EV ಕಾರ್ಸ್ ಚಾರ್ಜರು, ಲಾಡ್ಜಿಂಗ್ ಸಿಸ್ಟಮು, ಹೋಟೆಲ್ ಸಿಸ್ಟಮು, ಪಾರ್ಟಿ ಹಾಲ್, ಒಂದೇ ಸೂರಿನಡಿಯಲ್ಲಿ ಪ್ರತಿಯೊಂದು ಸಿಗತ್ತಂದೆ. ಅದು ಆರಾಧ್ಯ ರಾಷ್ಟ್ರಕೂಟ ಹೋಟೆಲ್ನಲ್ಲಿ ಅಂತ ನಾನು ಹೇಳೋಕ್ಕೆ ಇಚ್ಛಿಸ್ತೀನಿ. ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ಒಂದು ಸುದ್ದಿ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟ ಇಲ್ಲಿನ ಓನರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಒಂದು ಉದ್ಯಮ ಯಥೇಚ್ಛವಾಗಿ ಮುಂದುವರಿಲಿ ಅಂತ ಹೇಳ್ತೀನಿ. ಒಳ್ಳೆ ಚಿತ್ರಗಳು ಕೂಡ ಇದೆ, ಒಳ್ಳೊಳ್ಳೆ ಇಲ್ಲಿನ ಟೂರಿಸಂ ಪ್ಲೇಸಿಂದು ಕಿಲೋಮೀಟರ್ ಎಲ್ಲ ಹಾಕಿಟ್ಟಿದ್ದಾರೆ. ಆರಾಧ್ಯ ರಾಷ್ಟ್ರಕೂಟ ಈ ಒಂದು ಹೋಟೆಲಿಗೆ ಬಂದು ನಾನು ಕೂಡ ಫುಡ್ ತಿಂದು ಒಳ್ಳೆ ಒಂದು ಅನುಭವಕ್ಕೆ ಈ ಒಂದು ವಿಡಿಯೋನೂ ಮಾಡಿದ್ದೀನಿ. ಈ ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟ ಈ ಸ್ಥಳೀಯ ಓನರ್ಗೂ ಹಾಗೂ ನಮ್ಮ ಎಲ್ಲರಿಗೂ ನನ್ನ ಇಲ್ಲಿನ ಸಿಬ್ಬಂದಿಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಆರಾಧ್ಯ ರಾಷ್ಟ್ರಕೂಟ ಹೋಟೆಲ್ಗೆ ಬನ್ನಿ, ಎಲ್ಲದರ ಒಂದು ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು.